ನಾನು ಮದುವೆ ಆಗಿ ನನ್ನ ಅಮ್ಮ ರೂಮ್‌ಗೆ ಕರ್ಕೊಂಡೋಗಿ ಬಿಟ್ಟರು. ಮತ್ತೆ ಹೇಳಿದ್ರು, "ನಿನಗೆ ಏನು ಹೇಳ್ಕೊಡ್ಬೇಕು ಅಂತ ಇಲ್ವಲ್ಲ ಇಲ್ಲಿನ ಬಗ್ಗೆ" ಅಂತ ಹೇಳಿ ಹೋದರು. ನಾನು ಅಲ್ಲಿ ಕೂತು ನಾನು ಇಷ್ಟು ಕೆಟ್ಟು ಹಳ್ಳಿಯಲ್ಲಿ ಜನಿಸಿದ್ದೀನಿ ಅಂತ ದುಃಖ ಪಡ್ತಿದ್ದೆ. ನಮ್ಮ ಅಜ್ಜಿ ಹತ್ರ ಕೇಳ್ತಿದ್ದೆ, ಇಲ್ಲಿ ಮಾತ್ರ ಯಾಕೆ ಈ ಸಂಸ್ಕೃತಿ ಅಂತ. ನಮ್ಮ ಅಜ್ಜಿಯ ಕಾಲದಿಂದ ಈ ಹಳ್ಳಿಯಲ್ಲಿ ಸರ್ಕಾರದ ಯೋಜನೆ ಅಂತ ಪಂಚಾಯಿತಿ ಏನೂ ಇರಲಿಲ್ಲ. ಇಲ್ಲಿ ಒಬ್ಬರು ಸರ್ದಾರ್ ಇದ್ದರು, ಅವರೇ ಇಲ್ಲಿಗೆ ಎಲ್ಲ. ಮೊದಲೆಲ್ಲ ಇಲ್ಲೆಲ್ಲ ಬೆಳೆ ಮತ್ತು ಅವಶ್ಯಕತೆಗಿರುವ ನೀರು ಎಲ್ಲ ನಮಗೆ ಸಿಗ್ತಾ ಇತ್ತು. ಹೊರಗಡೆ ಹೋಗಬೇಕು ಅಥವಾ ಕೇಳಬೇಕು ಅಂತ ಇರಲಿಲ್ಲ. ಆದರೆ ಏನಾಯಿತು ಗೊತ್ತಿಲ್ಲ, ಸಡನ್ನಾಗಿ ಬೆಳೆ ನಿಂತೋಯ್ತು. ನೀರೂ ಇರಲಿಲ್ಲ. ಎಲ್ಲರೂ ತುಂಬ ಕಷ್ಟಪಡ್ತಿದ್ರು. ಕೆಲವರು ಊರು ಜಮೀನು ಬಿಟ್ಟು ಹೋದರು. ಮತ್ತು ನಮಗೂ ಗತಿ ಇಲ್ಲದೆ ಇರಲಿಲ್ಲ. ಹಾಗೆ ನಾವು ಇಲ್ಲೇ ಇದ್ವಿ. ಅಲ್ಲಿ ಒಬ್ಬ ಸ್ವಾಮೀಜಿನ ಕರೆದು ಕೇಳಿದ್ರು, ಯಾಕೆ ಹೀಗೆ ಅಂತ. ಆಗ ಆ ಸ್ವಾಮೀಜಿ ಒಂದು ಉಪಾಯ ನೀಡಿದ್ರು. ಏನಂದರೆ, ಇಲ್ಲಿ 17 ವರ್ಷ ಆದ ತಕ್ಷಣ ಇಲ್ಲಿ ಹೆಣ್ಮಕ್ಳನ್ನ ಮದುವೆ ಮಾಡಿಸ್ಬಿಡ್ಬೇಕು. ಅದು ಈ ಹೆಣ್ಮಕ್ಳನ್ನ ಇಲ್ಲೇ ಹುಡುಗರ ಜೊತೆನೇ ಮದುವೆ ಮಾಡಿಸ್ಬೇಕು, ಹೊರಗಡೆ ಕಟ್ಟು ಮದುವೆ ಮಾಡಿಸ್ಬಾರ್ದು. ಇಲ್ಲಿ 17 ವರ್ಷಕ್ಕಿಂತ ಹೆಚ್ಚಿನ ಹುಡುಗಿಯರಿದ್ದರೆ ಈ ಬರಗಾಲ ಹೀಗೆ ಇರುತ್ತೆ ಅಂತ ಹೇಳಿದ್ರು. ಸ್ವಾಮೀಜಿ ಹೇಳಿದ ಥರ ಹಾಗೆ 2-3 ಮದುವೆ ಮಾಡಿಸಾಗ ಮಳೆ ಬೆಳೆ ಎಲ್ಲ ಆಗಿ ಮೊದಲಿನ ಥರ ಆಯಿತು ಅಂತ. ಹಾಗೆ ಈ ಆಚಾರ ಮೊದಲಿಂದ ಈಗಿನವರೆಗೆ ಆಗ್ತಾ ಇದೆ ಅಂತ ಹೇಳಿದ್ರು. ನನ್ನ ಅಪ್ಪ ಅಮ್ಮನಿಗೆ ಇಬ್ಬರೇ ಹೆಣ್ಮಕ್ಳು, ಒಬ್ಬ ಗಂಡು ಮಗ. ನಮ್ಮ ಹಳ್ಳಿಯಲ್ಲಿ ಹೆಣ್ಮಕ್ಳನ್ನು ಓದೋಕ್ಕೂ ಬಿಡ್ತಾ ಇರಲಿಲ್ಲ. ಓದೋಕ್ಕೆ ಹೋಗಿ ಎಲ್ಲಾದರೂ ಬೇರೆ ಹುಡುಗನ ಜೊತೆ ಓಡೋದ್ರೆ ಅಂತ. ನಮ್ಮ ಅಪ್ಪ ಅಮ್ಮನಿಗೆ ನನ್ನ ಓದಿಸ್ಬೇಕು ಅಂತ ತುಂಬ ಆಸೆ ಇತ್ತು. ಹಾಗೆ ಸುಳ್ಳು ಹೇಳಿ ನಮ್ಮ ಬ್ರದರನ್ನ ಒಂದು ಹಾಸ್ಟೆಲಲ್ಲಿ ತಗೊಂಡೋಗಿ ಇರಿಸಿ ಅಲ್ಲೇ ಓದಿಸ್ತಿದ್ರು. ಮತ್ತು ಹಳ್ಳಿಯಲ್ಲಿ ಕೇಳಿದಾಗ ಅದು ಮನೆಯಲ್ಲೇ ಒಳಗೆ ಕೂಡಾಕಿದ್ದೀನಿ ಅಂತ ಹೇಳ್ತಿದ್ರು. ಹಾಗೋ ಹೀಗೋ ನಾನು 10th ಅಂತೂ ಪಾಸಾಗಿದ್ದೆ. ಅದೇ ಊರು ಸರ್ದಾರ ಎಲ್ಲ ಮನೆಯಲ್ಲಿ ಎಷ್ಟು ಮಕ್ಕಳಿದ್ದಾರೆ, ಎಷ್ಟು ಏಜ್ ಆಗಿದೆ ಮೊದಲೇ ನೋಡಿಕೊಂಡು ಬರೆದು ಮಡಗ್ತಿದ್ದ. ಒಂದು 10 ಜನ ಇದ್ದರು ನಾನು 10ನೇ ತರಗತಿ ಓದುವಾಗ. ನನಗೆ 16 ವರ್ಷ ಆಗಿತ್ತು. ಮತ್ತು ಅಪ್ಪನನ್ನು ಓದಿಸುವುದು ಸರಿಯಲ್ಲ ಅಂತ ಮನೇಲೇ ಇರಿಸಿದ್ರು. ನನ್ನ ಅಕ್ಕನಿಗೆ ಹಾಗೆ 17 ವರ್ಷ ಆದ ತಕ್ಷಣ ಮದುವೆ ಮಾಡಿಸ್ಬಿಟ್ರು. ಅವಳ ಪುಣ್ಯ, ಅವಳಿಗೆ ನಮ್ಮ ಹಳ್ಳಿಯಲ್ಲೇ ಒಂದೊಳ್ಳೆ ಹ್ಯಾಂಡ್ಸಮ್ ಆಗಿರೋ ಹುಡುಗ ಸಿಕ್ತ. ಹಾಗೆ ಅವನ ಜೊತೆ ಮದುವೆ ಮಾಡಿಸಿದ್ರು. ಅದು ನನ್ನ ಹಾಸ್ಟೆಲಲ್ಲಿ ಇರಬೇಕಾದ್ರೆ ನಾನೊಬ್ಬ ಹುಡುಗ ಪ್ರೀತಿ ಮಾಡ್ತಿದ್ದೆ. ನಮ್ಮ ಹಳ್ಳಿಯಲ್ಲಿ ದೊಡ್ಡ ಮೊಬೈಲ್ ಯೂಸ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಮತ್ತು ನಮ್ಮ ಅಪ್ಪನ ಹತ್ರ ನೋಕಿಯಾ ಸೆಟ್ ಮೊಬೈಲ್ ಇತ್ತು. ನಾನು ಅದರಲ್ಲೇ ಮನೇಲಿದ್ದಾಗ ಅವನ ಜೊತೆ ಮಾತಾಡೋದು, ಮೆಲ್ಲಗೆ ಮೆಸೇಜ್ ಮಾಡೋದು ಮಾಡ್ತಾಯಿದ್ದೆ. ನನ್ನ ಪ್ರೀತಿ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಸಡನ್ನಾಗಿ ನನ್ನ ಅಪ್ಪ ಸತ್ತೋದ್ರು. ನಮ್ಮ ಅಪ್ಪ ಅಂತ್ಯ ಸಂಸ್ಕಾರ ಆಯಿತು. ನಮಗೆಲ್ಲ ದುಃಖ ಆಯಿತು. ಹಾಗೆ ನಮ್ಮ ಅಪ್ಪನ ಮೊಬೈಲ್ ಅಮ್ಮ ಯೂಸ್ ಮಾಡ್ತಾಯಿದ್ರು. ನನಗೆ 17 ವರ್ಷ ಹಿಡಿಯಲು ಇನ್ನೂ 1 ತಿಂಗಳಿತ್ತು. ಆಗ ಅಲ್ಲಿಯ ಸರ್ದಾರ್ನ ಮಗ ಬಂದು, ನಿಮ್ಮ ಹುಡುಗಿಗೆ 17 ವರ್ಷ ಆಗೋಕ್ಕೆ 1 ತಿಂಗಳಿದೆ, ಆದರೆ ಅವಳಿಗೆ ಸರಿಯಾದ ಹುಡುಗ ಇಲ್ಲ. ನಾವು ಹಳ್ಳಿಯಲ್ಲಿ ನೋಡಿಬಿಟ್ವಿ, ಎಲ್ಲ ಹುಡುಗರು ಇನ್ನೂ ಚಿಕ್ಕವರು, ಇನ್ನು ನೀವೇ ಯೋಚನೆ ಮಾಡಿ ಏನು ಮಾಡಬೇಕು ಅಂತ ಹೇಳಿ ಹೋದ. ಆಗ ಅಮ್ಮನಿಗೆ ತುಂಬ ಬೇಜಾರಾಯಿತು. ಸರ್ದಾರ, ಇಲ್ಲಿ ಹುಡುಗ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿದ್ರು. ಆಗ ಅದೆಲ್ಲ ನಮಗೆ ಗೊತ್ತಿಲ್ಲ, ಈ ಹಳ್ಳಿಗೋಸ್ಕರ ನಾವು ಏನು ಮಾಡೋಕ್ಕೂ ಸಿದ್ಧ ಅಂತ ಹೇಳಿ ಹೋದರು. ಅಮ್ಮನಿಗೆ ತುಂಬ ದುಃಖ ಆಯಿತು. ಇಲ್ಲಿ ಹೀಗೆ 1 ವರ್ಷ ಮುಂಚೆ ಆಗಿತ್ತು. ಒಂದು ಹುಡುಗಿಗೆ ಹುಡುಗ ಸಿಕ್ಕಿಲ್ಲ. ಅದಕ್ಕೆ ಅವಳನ್ನು 17 ವರ್ಷ ಆದ ತಕ್ಷಣ ಅವಳನ್ನು ಕಿಡ್ನಾಪ್ ಮಾಡಿ ಸಾಯಿಸಿಬಿಟ್ಟಿದ್ರು. ಮತ್ತು ಅಲ್ಲಿಯ ಬಾವಿಗೆ ಹಾಕಿದ್ರು. ಅಲ್ಲಿ ಹೀಗೆ ಕೂಡ ಇತ್ತು. ಅದಕ್ಕೆ ಅಮ್ಮ ಏನು ಮಾಡೋದು ಈಗ, ನನ್ನ ಮಗಳನ್ನು ಹುಡುಗ ಇಲ್ಲ ಅಂದರೆ ಸಾಯಿಸ್ಬಿಡ್ತಾರೆ ಅಂತ ಹೇಳಿ ಅಳ್ತಾಯಿದ್ರು. ಆಗ ಪಕ್ಕದ ಮನೆಯ ಆಂಟಿ ಬಂದು ಬೇಜಾರು ಮಾಡ್ತಾಯಿದ್ರು. ಅಮ್ಮನ ಹತ್ರ ಹೇಳಿದ್ರು, ನೀನು ನಿನ್ನ ಮಗಳ ಪ್ರಾಣ ಉಳಿಸ್ಬೇಕು ಅಂದರೆ ಒಂದು ದಾರಿ ಇದೆ ಅಂತ. ಆಗ ಅಮ್ಮ ಏನು ಅಂದರು. ಆಗ ಅದು, ನಿನ್ನ ಮಗಳನ್ನು ನಿನ್ನ ಚಿಕ್ಕ ಮಗನ ಜೊತೆ ಕೊಟ್ಟು ಮದುವೆ ಮಾಡಿಸ್ಬಿಡು, ಇದರಿಂದ ನಿನ್ನ ಮಗಳು ಜೀವನ ಉಳಿಯುತ್ತೆ ಅಂತ ಹೇಳಿದ್ರು. ಆಗ ಅಮ್ಮ ರೇಗಾಡಿ ಅವರನ್ನು ಕಳಿಸಿದ್ರು. ಸರ್ದಾರ್ ಹತ್ರ ಮಾತಾಡ್ತೀನಿ ಅಂತ ಹೇಳಿ ಹೋದರು. ಏನೋ ಗೊತ್ತಿಲ್ಲ, ನನ್ನ ಅಮ್ಮ ಬಂದಾಗ ಕೇಳಿದೆ ಏನಂದ್ರು ಅಂತ. ಆಗ ಅಮ್ಮ, ನಮಗೋಸ್ಕರ ಇಡೀ ಹಳ್ಳಿಯನ್ನು ತ್ಯಾಗ ಮಾಡೋಕ್ಕಾಗಲ್ಲ, ನಾನು ಒಂದು ನಿರ್ಧಾರ ತಗೊಂಡಿದ್ದೀನಿ, ಇದು ನನ್ನ ಮಗಳು ಜೀವಕ್ಕೋಸ್ಕರ ಅಂತ ಹೇಳಿದ್ರು. ನಾನು ಏನು ಅಂತ ಕೇಳಿದೆ. ಆಗ ಅಮ್ಮ, ನಿನ್ನ ಅರುಣ್ ಜೊತೆ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ರು. ನನಗೆ ಇದು ಕೇಳಿ ಶಾಕ್ ಆಯಿತು. ಅಮ್ಮ, ನೀನು ಏನು ಹೇಳ್ತಾ ಇದ್ದೀಯಾ, ಅದು ನನ್ನ ತಮ್ಮನ ಜೊತೆ ನನ್ನ ಮದುವೆನಾ? ನನಗಿಷ್ಟ ಇಲ್ಲ, ನಾನು ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳಿದೆ. ಆಗ ಅಮ್ಮ, ಇದು ನಾನು ತೀರ್ಮಾನ ಮಾಡಿ ಆಯಿತು, ಮತ್ತು ಅರುಣ್ ಒಪ್ಪಿದ್ರೆ ನಿನ್ನ ಮದುವೆ ಅವನ ಜೊತೆನೆ ಅಂತ ಹೇಳಿ ಹೋದರು. ನನಗೆ ಗೊತ್ತಿತ್ತು ಅರುಣ್ ಒಪ್ಪಲ್ಲ ಅಂತ. ಅಮ್ಮ ಹೋಗೋಕ್ಕಿಂತ ಮುಂಚೆ ನಾನು ಹೋದೆ ಅವನ ಜೊತೆ ಮಾತಾಡೋಕ್ಕೆ. ಅವನ ರೂಮ್ಗೆ ಹೋದೆ. ನಾನು ಹೇಳಿದೆ, ನನ್ನ ಮದುವೆ ನಿನ್ನ ಜೊತೆ ಮದುವೆ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ, ನನ್ನ ಮಾತಂತೂ ಕೇಳ್ತಾ ಇಲ್ಲ, ನನಗೆ ಗೊತ್ತು ನೀನು ಒಪ್ಪಲ್ಲ ಅಂತ. ಆದರೆ ಅವನು, ಅದು ಅಮ್ಮ ಹೇಗೆ ಹೇಳ್ತಾರೋ ಹಾಗೆ ಹೇಳಿದೆ. ನನಗೆ ಶಾಕ್ ಆಗಿ ಅಲ್ಲಿಂದ ಬಂದೆ. ನಾನು ಪ್ರೀತಿ ಮಾಡೋ ಹುಡುಗನಿಗೆ ಎಲ್ಲ ಹೇಳಿದೆ, ಆದರೆ ಅವನಿಗೆ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಗೆ ಓಡಿ ಹೋಗೋದಂದರೆ ನನ್ನಿಂದ ನನ್ನ ಫ್ಯಾಮಿಲಿಯವರನ್ನು ಕೊಂದು ಹಾಕ್ತಾರೆ. ಮತ್ತು ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡಿದ್ದೆ. ನಾನು ಹೇಗೆ ನನ್ನ ತಮ್ಮನ ಜೊತೆ ಅದು ಮದುವೆ ಅಂತ. ಆದರೆ ಅಷ್ಟರಲ್ಲಿ 17 ವರ್ಷ ಆಗಿತ್ತು. ಮತ್ತು ಎಲ್ಲರ ಮುಂದೆ
ಬಂದರು, ಮದುವೆ ತಯಾರಿ ಎಲ್ಲ ಆಯಿತು. ನನಗೆ ಅರುಣ್ ಮುಖದಲ್ಲಿ ಸಂತೋಷ ನೋಡಿ ಶಾಕ್. ಇವನು ಹೇಗೆ ಇಷ್ಟು ಹ್ಯಾಪಿಯಾಗಿದ್ದಾನೆ, ಇವನು ಎಲ್ಲೋ ಮನಸ್ಸಲ್ಲಿ ಅಂದ್ಕೊಂಡಿದ್ನಾ ಅಂತ. ನನ್ನ ಜೀವ ಇರೋ ಶವದ ಹಾಗೆ ಕೂತಿದ್ದೆ. ಹಾಗೆ ಮದುವೆ ಆಯಿತು. ಮದುವೆಯ ರಾತ್ರಿ ಅಮ್ಮ ಹೋಗಿ ರೂಮ್ನಲ್ಲಿ ಹೋಗಿ ಕೂರಿಸಿದ್ರು. ಮತ್ತು ನನಗೆ ಸಮಾಧಾನ ಮಾಡ್ತಾಯಿದ್ರು. ನಾನು ನಿನಗೋಸ್ಕರ ಮಾಡಿದ್ದು, ಈಗ ಮದುವೆ ಆಗಿದೆ, ಇನ್ನು ಅರುಣ್ ನಿನ್ನ ಗಂಡ, ಹಾಗೆ ಜೀವನ ಸ್ಟಾರ್ಟ್ ಮಾಡು ಅಂತ ಹೇಳಿ ಹೋದರು. ನಾನು ಅಳುತ್ತಾ ಕೂತಿದ್ದೆ. ಅಷ್ಟರಲ್ಲಿ ಅರುಣ್ ಬಂದ ಮತ್ತು ನನ್ನ ಹತ್ರ ಬಂದು ಕಿವಿ ಹತ್ರ. ಅಷ್ಟರಲ್ಲಿ ನಾನು ಎದ್ದು ನಿಂತೆ ಮತ್ತು ಜೋರಾಗಿ ಕೂಗಾಡಿದೆ ಮತ್ತು ಹೇಳಿದೆ, ನೀನು ಹತ್ತಿರ ಬಂದರೆ ನಾನು ಇನ್ನೂ ಜೋರಾಗಿ ಕಿರುಚಾಡ್ತೀನಿ ಅಂತ. ಆಗ ಹಾಂ ಆಯಿತು ಅಂತ ಹೇಳಿ ನಗಾಡ್ತಿದ್ದ. ನಾನು ನಿಂಗೆ ಸ್ವಲ್ಪನೂ ನಾಚಿಕೆ ಆಗಲಿಲ್ವಾ ನನ್ನ ಜೊತೆ ಮದುವೆ ಆಗಲು? ನಾನೊಂದೇ ಹೆಣ್ಣು, ಆದರೆ ನೀನೊಬ್ಬ ಗಂಡು ಆಗಿ ವಿರೋಧಿಸದೆ ನನ್ನ ಮದುವೆ ಆಗಿದೆಯಾ? ಅದು ನಿನಗೆ ನನ್ನ ಮೇಲೆ ಮೊದಲೇ ಆಸೆ ಇರೋ ಹಾಗೆ ಇದೆ, ನಿನ್ನ ಮುಖದಲ್ಲೇ ಕಾಣಿಸ್ತಾ ಇದೆ, ಗೊತ್ತು ನನಗೆ ಅಂತ. ಆಗ ಅವನು, ಅಯ್ಯೋ ಪೆದ್ದಿ, ನನ್ನ ಮಾತನ್ನು ಸರಿಯಾಗಿ ಕೇಳು ಮೊದಲು, ಮೆಲ್ಲಗೆ ಹತ್ತಿರ ಬಂದು ಹೇಳ್ದ. ನಾನು ನಿನ್ನ ತಮ್ಮ, ನಿನ್ನ ಜೊತೆ ಮದುವೆ ಆಗಲು ಹೇಗೆ? ಅದು ಮದುವೆ ಬಗ್ಗೆ ಯೋಚನೆ ಮಾಡ್ತೀನಿ, ಆದರೆ ನಿನ್ನ ಜೀವ ಹೋಗಲು ಬಿಡೋಕ್ಕೆ ಆಗಲ್ಲ. ಅದಕ್ಕೆ ನೀನಂತೂ ಶವ ಥರ ಕೂತಿದ್ದೆ. ನಿನಗೆ ಇದು ಗೊತ್ತಿಲ್ಲ ಸರಿಯಾಗಿ ಮದುವೆ ಆಗಿದೆಯೋ ಇಲ್ವೋ ಅಂತ. ಆದರೆ ನಾನು ಮೊದಲೇ ನನ್ನ ಫ್ರೆಂಡ್ ಜೊತೆ ಸೇರಿ ಮತ್ತು ಅಕ್ಕ ಎಲ್ಲರ ಜೊತೆ ಸೇರಿ ಊರಿನವರ ಮುಂದೆ ಮದುವೆ ಆಗಿರೋ ಥರ ನಾಟಕ ಆಡಿದ್ದು. ಆದರೆ ನಿನಗೆ ನಾನು ತಾಳಿಯೇ ಕಟ್ಟಿಲ್ಲ, ಅದು ನಿನ್ನ ಕುತ್ತಿಗೆ ಹತ್ತಿರ ತೆಕ್ಕೊಂಡು ಹೋದೆ ಅಷ್ಟೇ. ಆಗ ಅಕ್ಕ ಹಿಂದೆಯಿಂದ ಕಟ್ಟಿದ್ದು. ಇದೆಲ್ಲ ಒಂದು ನಾಟಕ. ಅದು ಅಮ್ಮನ ಹತ್ರ ಹೇಳಿದರೆ ಅಮ್ಮ ಈ ಮೂಢನಂಬಿಕೆಯಿಂದ ಎಲ್ಲರಿಗೂ ಹೇಳಿ ನಿಜವಾಗಿ ಮದುವೆ ಮಾಡಿಸ್ಬಿಡ್ತಾರೆ. ಅದಕ್ಕೆ ಅಮ್ಮನ ಹತ್ರ ಹೇಳಲಿಲ್ಲ. ನಾವು ಒಂದು ವಾರ ಮದುವೆಯಾಗಿ ಗಂಡ ಹೆಂಡತಿ ಥರ ಎಲ್ಲರ ಮುಂದೆ ನಾಟಕ ಆಡೋಣ, ಮತ್ತು ನಾವು ಹನಿಮೂನ್ಗೆ ಹೋಗಬೇಕು ಅಂತ ಸರ್ದಾರ್ ಹತ್ರ ಪರ್ಮಿಷನ್ ಕೇಳಿ ಹೋಗೋಣ. ಅಲ್ಲಿ ನೀನು ಪ್ರೀತಿ ಮಾಡೋ ಹುಡುಗ ದಿನೇಶ್ ಕಾಯ್ತಾ ಇರ್ತಾನೆ. ಆಗ ನಿನಗೆ ಹೇಗೆ ಗೊತ್ತಿತ್ತು ಅಂತ ಕೇಳಿದೆ. ನೀನು ನನ್ನ ಅಕ್ಕ, ನಿನ್ನ ಬಗ್ಗೆ ಎಲ್ಲ ಗೊತ್ತಿರುತ್ತೆ ನನಗೆ, ಇದೆಲ್ಲ ನನಗೆ ಮೊದಲೇ ಗೊತ್ತಿತ್ತು. ಅವನಿಗೂ ನಾನು ಹೇಳಬೇಡ ನಿನ್ನ ಜೊತೆ ಅಂದಿದ್ದೆ. ನೀನು ಎಕ್ಸೈಟ್ಮೆಂಟ್ನಿಂದ ಏನಾದರೂ ಎಡವಟ್ಟು ಮಾಡಿಬಿಟ್ರೆ ಅಂತ ಹೇಳ್ದ. ನಾನು ನಗಾಡಿದೆ. ಅಲ್ಲಿ ನಿಮ್ಮಿಬ್ಬರ ಮದುವೆ ಮಾಡಿಸಿ ಅಲ್ಲಿ ನೀವು ಸೆಟಲ್ ಆಗಿ ನಾನು ಇಲ್ಲಿ ಬಂದು ನೀನು ಆಕ್ಸಿಡೆಂಟಲ್ಲಿ ಸತ್ತೋದೆ ಅಂತ ಹೇಳಿ ಒಪ್ಪಿಸ್ತೀನಿ ಅಂತ ಹೇಳ್ದ. ಹಾಗೆ ಒಂದು ವಾರ ನಾಟಕ ಆಡಿ ಹನಿಮೂನ್ಗೆ ಅಂತ ಹೋಗಿ ಹೀಗೆ ಮದುವೆ ಮಾಡಿಕೊಂಡು ಅವನು ಇಲ್ಲಿ ಸತ್ತೋದ ಅಂತ ಒಪ್ಪಿಸ್ದ. ಹಾಗೆ ಅಕ್ಕನಿಗೆ ಗೊತ್ತಿತ್ತು ನನ್ನ ತಮ್ಮ ನಾವು ಬೇರೆ ಕಡೆ ಹೋಗಿ ಸೆಟ್ಲ್ ಆಗ್ತೀವಿ ಅಂತ ಹೇಳಿ ಸಿಟಿಗೆ ಕರ್ಕೊಂಡು ಬಂದ. ಸಿಟಿಗೆ ಬಂದಾಗ ಅಮ್ಮ ನನ್ನ ಮನೆಗೆ ಕರ್ಕೊಂಡು ಬಂದು ಎಲ್ಲ ಅಮ್ಮನ ಹತ್ರ ಹೇಳಿದಾಗ ಅಮ್ಮನೂ ಈ ಮೂಢನಂಬಿಕೆಯಿಂದ ಹೊರಗಡೆ ಬಂದರು. ಏಕೆಂದರೆ ಅಮ್ಮನಿಗೆ ಗೊತ್ತಾಯಿತು ನಿಮ್ಮ ಮದುವೆ ಆ ಸ್ವಾಮೀಜಿ ಹೇಳ್ದಂಗೆ ಆಗಲಿಲ್ಲ, ಆದರೂ ಆ ಹಳ್ಳಿಯಲ್ಲಿ ಇರೋ ಹಾಗೆ ಇದೆ ಅಂತ. ಮತ್ತು ಅರುಣ್ ಒಂದು ಹುಡುಗಿನ ನೋಡಿ ಮದುವೆ ಆದ. ಅವನು ನಮ್ಮ ಮನೆ ಏರಿಯಾದಲ್ಲೇ ಮನೆ ಮಾಡಿಕೊಂಡು ಇಲ್ಲೇ ಇದ್ದಾನೆ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.